ಬಣ್ಣದ ಬದುಕಾದ ಡಿಗ್ರಿಯ ಕೊನೆಯ ದಿನಗಳು ಅದೆಷ್ಟು ಚೆನ್ನಾಗಿದೆ ಅಲ್ವಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಗ ಮತ್ತೆ ನಿಮ್ಮನ್ನು ನನ್ನ ಚಾನಲ್ಗೆ ಸ್ವಾಗತ ಮಾಡ್ತಾ ಇದ್ದೇನೆ. ಒಬ್ಬರ ಮನೆಯಲ್ಲಿ ಒಂದಷ್ಟು ಗಿಡಗಳನ್ನು ಕೊಟ್ಟಿದ್ರು, ಸೊ ತಂದು ಮನೆಯಲ್ಲಿ ನೆಡೋಣ ಅಂತ ಹೇಳಿ ಇಟ್ಟಿದ್ದೆ. ಈ ಸರಿ ಮಾತ್ರ ಗಿಡಗಳನ್ನು ಎಲ್ಲೆಲ್ಲಿಂದನೂ ತುಂಬಿಕೊಂಡು ಬರ್ತಾ ಇದ್ದೇವೆ. ಆ್ಯಂಡ್ ಒಟ್ಟಿನಲ್ಲಿ ನೇಚರನ್ನು ಉಳಿಸುವ ಕಾನ್ಸೆಪ್ಟ್ ನಂದು. ನನಗೆ ಗ್ರೀನರಿ ಇದ್ದಷ್ಟು ತುಂಬ ಖುಷಿ ಸಿಗ್ತದೆ ಅಂತಲೇ ಹೇಳಬಹುದು. ನಾನು ಕಾಲೇಜಿಗೆ ಹೋಗುವ ಮುಂಚೆ ಕೆಲವೊಂದು ಸಾರಿ ಕಾಲು ತೊಳೆದು ತಿಮರೆಯನ್ನು ತಿಂದು ಹೋಗ್ತೇನೆ. ಇನ್ನು ಹಳೆಯ ನೆನಪುಗಳನ್ನು ನೆನಪು ಮಾಡಿಕೊಳ್ಳೋದು ಬಿಟ್ಟು ಬೇರೆ ವಿಧಿಯೇ ಇಲ್ಲ. ಕಾಲೇಜು ಜೀವನ ಅದೇ ಡಿಗ್ರಿ ಜೀವನ ಮುಗಿದು ಹೋಗ್ತಾ ಇದೆ. ಆ್ಯಂಡ್ ಇನ್ನೊಂದು ಎಕ್ಸಾಮ್ ಬರೆದುಬಿಟ್ರೆ ನಾನು ಡಿಗ್ರಿಯನ್ನು ಮುಗಿಸಿದ ಹಾಗೆ ಅಂತಲೇ ಹೇಳ್ಬೋದು. ನಾನು ದಾರಿಯಲ್ಲಿ ಹೋಗುವಾಗ ಈ ಶಾರ್ಟ್ಕಟ್ ರೂಟನ್ನು ಪ್ರಿಫರ್ ಮಾಡ್ತೇನೆ. ಬಿಕಾಸ್ ಆದಷ್ಟು ಬೇಗ ಹೋಗಿ ತಲುಪಬಹುದು ಅಂತ ಹೇಳಿ. ನಾನು ಹೇಗೂ ಹೊರಡುವಾಗಲೇ ಲೇಟ್ ಆಗಿರ್ತದೆ, 9 ಗಂಟೆ ಕಳೀತದೆ ನಾನು ಹೊರಡುವಾಗ. ಹಾಗಾಗಿ ಈಗಂತೂ ಎಕ್ಸಾಮ್ಗೆ ಓದೋಕೆ ರಜೆ ಅಲ್ಲ, ಅಮ್ಮನಲ್ಲಿಗೆ ಹೋಗಿದ್ದೆ. ನೋಡಿದರೆ ಒಬ್ಬರೊಬ್ಬರು ಒಂದೊಂದು ಥರದ್ದು ಗ್ರೀನ್ ಡ್ರೆಸ್ಸೇ ಹಾಕಿದ್ವಿ ಅಂತಲೇ ಹೇಳಬಹುದು. ಹಾಗಾಗಿ ನೆನಪಿಗಿರಲಿ ಅಂತ ಹೇಳಿ ವಿಡಿಯೋ ಕ್ಲಿಪ್ಪನ್ನು ತೆಗೆದಿದ್ದೆ. ಆ್ಯಂಡ್ ಅಲ್ಲೊಂದೇನು ತುಂಬ ಸಮಯ ಆಯಿತು ಈ ಮೀನು. ನಮ್ಮ ಮನೆಯಲ್ಲಿ ತಂದ 2 ಮೀನುಗಳ ಟೈಮಿಗೆ ಇದನ್ನು ಕೂಡ ತಂದಿದ್ದೆ. ಬಟ್ ನಮ್ಮ ಮನೆಯ ಮೀನು 2 ಸತ್ತು ಸ್ವರ್ಗ ಸೇರಿದ್ದಾವೆ ಏನೋ ಗೊತ್ತಿಲ್ಲ. ಬಟ್ ಇದಂತೂ ಜೀವಂತವಾಗಿದೆ ಅಂತಲೇ ಹೇಳ್ಬೋದು. ಅಮ್ಮ ಮನೆಯಲ್ಲಿ ಮುಲ್ಕ ಮಾಡಿದರು, ಹಲಸಿನಕಾಯಿ ಇತ್ತಲ್ಲ, ಹಾಗಾಗಿ ಸೊ ತುಂಬ ರುಚಿಯಾಗಿತ್ತು. ತುಂಬ ದಿನ ಆಗಿತ್ತು ಆ ರೀತಿಯ ಸಿಹಿ ತಿಂಡಿಯನ್ನು ತಿನ್ನದೆ, ಸೊ ತಿಂದು ಖುಷಿಯಾಯಿತು ಅಂತಲೇ ಹೇಳಬಹುದು. ಈಗಂತೂ ಎಕ್ಸಾಮಿಗೆ ಓದೋಕ್ಕೆ ಮುಂಚೆನೇ ರಜೆ ಸಿಕ್ಬಿಟ್ಟಿದೆ ಅಲ್ಲ, ಹಾಗಾಗಿ ಸ್ವಲ್ಪ ತಿರುಗಾಟಗಳೆಲ್ಲ ಜಾಸ್ತಿಯೇ ಇತ್ತು ಅಂತಲೇ ಹೇಳ್ಬೋದು. ಜ್ಯೂಸ್ ಕೂಡ ಕುಡಿದಿದ್ದೆ ಆ್ಯಂಡ್ ಕೇಕ್ ಕೂಡ ತಿಂದೆ. ಹಾಗೆಯೇ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಹೇಳಿ ಪೇಟೆ ಸುತ್ತಾಡಿದ್ವಿ. 19ಕ್ಕೆ ನಮಗೆ ಫೇರ್ವೆಲ್ ಡೇ ಇತ್ತು. ಸೊ ಹಾಗಾಗಿ ಇದ್ದದ್ರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಡ್ರೆಸ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಕೈಯೆಲ್ಲ ಇಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಕೆಲವೊಂದಷ್ಟು ಜನ ಮಾತ್ರ ಇಟ್ವಿ, ಬಿಕಾಸ್ ಆ ಟೈಮ್ನಲ್ಲಿ ಫಂಕ್ಷನ್ ಆಗ್ತಿತ್ತು ಮೇಲೆ. ನಾವು ಬಂದದ್ದು ಲೇಟ್ ಆಯಿತು ಅಂತ ಹೇಳಿ ಕಾಲೇಜ್ನ ಕ್ಲಾಸ್ ರೂಮಲ್ಲೇ ಕೂತಿದ್ವಿ. ಈ ನಾಯಿ ಒಂದು ಸಿಕ್ಕಿತ್ತು. ನಾನು ಈ ಕಾಲೇಜ್ ಮುಗಿಸೋದ್ರೊಳಗೆ ಒಮ್ಮೆ ಆದರೂ ಅದಕ್ಕೆ ತಿಂಡಿ ಹಾಕಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೆ, ಬಟ್ ಹಾಕ್ಲಿಕ್ಕೆ ಆಗಿರಲಿಲ್ಲ. ಲಾಸ್ಟ್ ಡೇ ಅಂತೂ ಸಿಕ್ಬಿಡ್ತು. 20ಕ್ಕೆ ವೈವಾ ಇತ್ತು. ಸೊ ಹಾಗಾಗಿ ನಾವು ಕಾಲೇಜಿಗೆ ಹೋಗಲೇಬೇಕಾಗಿತ್ತು. ಡಿಸ್ಕೌಂಟ್ನಲ್ಲಿ ಚಪ್ಪಲ್ ಸಿಗ್ತಾ ಇತ್ತು, ಹಾಗಾಗಿ ತಗೊಳ್ಳಿಕ್ಕೆ ಮಾರನೇ ದಿನ ಹೋದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.